ಒಂದು ದಿನಕ್ಕೆ ಅಟ್ಲೀಸ್ಟ್ 100 ಜನರ ಜೊತೆ ನಾನು ಮಾತಾಡಬೇಕು. ಆ 100 ಜನರ ಜೊತೆ ಎಲ್ಲೋ ಒಂದು ಸಣ್ಣ ಆತರ ಕ್ಲಾರಿಟಿ ಇಲ್ಲದೆ ನಡ್ಕೊಳ್ಳೋದು ಇವೆಲ್ಲ ನನ್ನಿಂದ ಇವತ್ತಿಗೂ ಆಗುತ್ತೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಒಂದು ಇಂಟಿಮೇಷನ್. ಮಕ್ಕಳು ಪೇರೆಂಟ್ಸ್ ರೂಮಿಗೆ ಬರ್ತಾರೆ, ಒಂದು ನಾಕ್ ಮಾಡಿ ಬರೋದು ಒಳ್ಳೆ. ದಟ್ ಈಸ್ ಕಾಲ್ಡ್ ಇಂಟಿಮೇಷನ್. ತಂದಿಡೋದು ನನ್ನ ಕೆಲಸ, ಹೊಡೆದಾಡೋದು ನಿಮ್ಮ ಕೆಲಸ ಅಂತ. ನಾನು ಬಂದೆ, ನೀವು ಇರಲೇ ಇಲ್ಲ ಅನ್ನೋದು ನಾನು ಅನ್ಬೋದಾಗಿತ್ತು. ನೀವು ಬರೋಕ್ಕೆ ಮುಂಚೆ ಹೇಳ್ಬೋದಾಗಿತ್ತು ಅಂತ ಅವ್ರು ಅನ್ಬೋದಾಗಿತ್ತು. ಈ ಎರಡೂ ಕಾನ್ವರ್ಸೇಷನ್ ಆಗಲಿಲ್ಲ. ಯಾರನ್ನೂ ಯಾಕೆ ಕಾಯಿಸ್ಬೇಕು ನಾವು? ಅವರು ತಿಳಿಸ್ದೇನೆ ಬಂದರು, ಫೈನ್. ಆದರೆ ಹೊರಗಡೆ ಬಂದು 1 ನಿಮಿಷ ನಾನು ಇನ್ವಿಟೇಷನ್ ತೊಗೊಂಡು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬರ್ತೀನಿ ಅಂತ ಹೇಳಿ ಹೋಗ್ಬೋದಾಗಿತ್ತಲ್ಲ. ಈ ಅಡ್ವಾನ್ಸ್ಡ್ ಫೋರಮ್ದು ಥಾಟ್ ಪ್ರಾಸೆಸ್ ಎಲ್ಲಿ ಬರುತ್ತೆ ಅಂದರೆ, ನೀವು ಹೇಳಿದ್ರಿ ಗೊತ್ತಾ, ಇರಿಟೇಟ್ ಆಗೋದು ಒಂದು ಒಳಗಡೆಯಿಂದ ಬರುವಾಗ ಬೆಲ್ ಹೊಡೆದಾಗ, ಜಾರಿ ಬಿದ್ದರೆ ಅಂತ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರಲ್ಲ, ದಟ್ ಈಸ್ ವೇರ್ ದಿಸ್ ಅಡ್ವಾನ್ಸ್ಡ್ ಫೋರಮ್. ಒಳಗಿರೋರಿಗೆ ಇರಿಟೇಟ್ ಆಗಲ್ವಾ? ಗೊತ್ತಿಲ್ಲ, ಯಾರೋ ಮನೆಗೆ ಬಂದ್ಬಿಟ್ಟಿದ್ದಾರೆ, ಗಾಬರಿ ಆಗಲ್ವಾ? ತಕ್ಷಣಕ್ಕೆ ಬೆಲ್ ಹೊಡಿತಾ ಇದ್ದಾರೆ, ಅಲ್ಲಿಂದ ಕಿರ್ಚ್ಕೊಂಡು ಬರಲ್ವಾ? ಒಬ್ಬರ ಇರಿಟೇಷನ್ ಇಬ್ಬರಿಗೆ ಇರಿಟೇಷನ್ ಆಗಲ್ವಾ? ಇರಿಟೇಟ್ ಆಗಿದ್ಯಾರೋ ಹೊರಗಡೆ ನಿಂತು ಬೆಲ್ ಹೊಡೆದವರು, ಇರಿಟೇಟ್ ಮಾಡ್ಕೊಂಡಿದ್ಯಾರೋ ಒಳಗಡೆ ಇದ್ದವರು. ಅವ್ರೊಬ್ಬರೇ ಇದ್ರಾ 4 ಜನ ಇರ್ತಾರೆ. ಈ 4 ಜನ ಇದ್ದಾಗ ಹೆಂಡ್ತಿನೇ ತೆಗಿಲಿ ಅಂತ ಗಂಡನೇ ತೆಗಿಲಿ ಬಾಗ್ಲು ಅಂತ ಹೆಂಡ್ತಿ, ಅವರಿಬ್ರು ಕಿತ್ತಾಡಲ್ವಾ? ಯಾವ ವಿಷಯಕ್ಕೆ? ಹೊರಗಡೆ ಬೆಲ್ ಹೊಡೆದಿದ್ದಕ್ಕೆ. ಅವರೊಬ್ರು ಮೂಡ್ ಎಲ್ಲರ ಮೇಲೂ ಹೆಂಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಅದಕ್ಕೆ ತೆಲುಗುನಲ್ಲಿ ಒಂದು ಗಾದೆ ಇದೆ, ತಗಲ್ಪೆಟ್ಟಿದ್ದೀನಿ ಆ ಬಾರ್ಮು, ಪೀಕ್ಲಾಡಿದ್ದೀನಿ ಈ ಬಾರ್ಮು ಅಂತ. ತಂದಿಡೋದು ನನ್ನ ಕೆಲಸ, ಹೊಡೆದಾಡೋದು ನಿಮ್ಮ ಕೆಲಸ ಅಂತ. ಸೊ ನಾವೊಬ್ಬರು ಇರಿಟೇಟ್ ಆಗದೇ ಇದ್ದರೆ, ಮಾಡದೇ ಇದ್ದರೆ ಯಾರೂ ಇರಿಟೇಟ್ ಆಗಲ್ಲ. ನಾನೀಗ ಗೌರ್ಮೆಂಟ್ ಆಫೀಸಸ್ಸು ಅಥವಾ ಫ್ರೆಂಡ್ಸ್ ಆಫೀಸಸ್ ಎಲ್ಲರಿಗೂ ಹೋಗ್ತೀನಿ, ಮೊದಲೇ ಹೇಳಿರ್ತೀನಿ, ಟೆಕ್ಸ್ಟ್ ಮಾಡಿರ್ತೀನಿ ಐ ಆಮ್ ಕಮಿಂಗ್ ಅಂತ. ಎಷ್ಟೊತ್ತು ಅಂತಲೂ ಹೇಳಿರ್ತೀನಿ, 15 ನಿಮಿಷ ಆಗುತ್ತೆ ನಾ ಬರೋದು ಅಂತ. ಅವರೆಲ್ಲರೂ ರೆಡಿಯಾಗಿರ್ತಾರೆ. 15 ನಿಮಿಷ ಆದಮೇಲೆ ನನ್ನನ್ನು ವೆಲ್ಕಮ್ ಮಾಡೋಕ್ಕೆ 5 ನಿಮಿಷ ವೆಯ್ಟ್ ಮಾಡಬೇಕಾಗ್ಬೋದಪ್ಪ. ನಾನು ಅವರ ಆಫೀಸಿಗೆ ಹೋಗಿರೋದ್ರಿಂದ, ಅವರ ಜಾಗಕ್ಕೆ ಹೋಗಿರೋದ್ರಿಂದ ಅವರ ಟೈಮ್, ನನ್ನ ಟೈಮ್ ಅಲ್ಲ ಅಲ್ಲಿ. ಸೊ ಅವರ ಟೈಮಲ್ಲಿ ತಕ್ಷಣ ಕರ್ಕೋಬೋದು, 5 ನಿಮಿಷ ಆದಮೇಲೆ ಕರ್ಕೋಬೋದು. ಯಾರೋ ಇನ್ನೊಬ್ಬರು ಕ್ಲೈಂಟೋ ಫ್ರೆಂಡೋ ಯಾರೋ ಇರ್ತಾರೆ, ಅವ್ರದ್ದು ಹೋಗೋದು ಲೇಟ್ ಆಗಿರ್ಬೋದು, ಇನ್ನೊಂದು 15 ನಿಮಿಷ ಆಗ್ಬೋದು. ಕಾಯುವಂಥದ್ದು ನನ್ನ ಡ್ಯೂಟಿ. ದಿಸ್ ಈಸ್ ಅಡ್ವಾನ್ಸ್ಡ್ ಫಾರ್ಮ್. ಕಾಯಬೇಕು, ಇರಿಟೇಟ್ ಆಗದೆ ಮಾಡದೆ ಕಾಯಬೇಕು. ಅಲ್ಲಿ ಹೋಗ್ತೀನಲ್ಲ, ಕೆಳಗಡೆಯಿಂದ ಅಥವಾ ಚೇಂಬರ್ ಹೊರಗಡೆಯಿಂದ ಒಂದು ಮೆಸೇಜ್ ಹಾಕ್ತೀನಿ, ಐ ಹ್ಯಾವ್ ಕಮ್ ಅಂತ. ಅವರು ಫ್ರೀ ಇದ್ದರೆ ತಕ್ಷಣ ಒಳಗೆ ಕರ್ಕೋತಾರೆ. ಸೊ ಕ್ಲಾರಿಟಿ ಯಾಕೆ ಬೇಕು ಅಂತಂದರೆ, ಇಷ್ಟು ಸಣ್ಣ ವಿಷಯಗಳಿಗೆ ಕ್ಲಾರಿಟಿ ಬೇಕು. ಇಲ್ಲಿ ತುಂಬ ಫಾರ್ಮ್ಯಾಲಿಟೀಸ ಅಂತಂದರೆ, ಈ ಫಾರ್ಮ್ಯಾಲಿಟೀಸು ನಿಮ್ಗೆ ಅನುಕೂಲ ಆಗತ್ತೆ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಭೀಮಂದು ಒಂದು ಕತೆ ಹೇಳೋರೊಬ್ರು. ಭೀಮ ಇವರೆಲ್ಲ ಮಹಾಭಾರತದ ವನವಾಸದ ಟೈಮಲ್ಲಿ, ಅಜ್ಞಾತವಾಸ ಅಂತ ಇರುತ್ತೆ, ಆ ಟೈಮಲ್ಲಿ ಅವ್ರು ಒಂದು ಕಡೆ ವೇಷ ಮರೆಸ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಒಂದು ಹೆಣ್ಣು, ಒಂದು ಚಿಕ್ಕ ಮಗು ಇರುತ್ತೆ. ಭೀಮ ಬರ್ತಾನೆ. ತಕ್ಷಣಕ್ಕೆ ಒಳಗೆ ಬಂದಾಗ ಅವಳು ಹಾಲು ಕುಡಿಸ್ತಾ ಇರ್ತಾಳೆ. ತಕ್ಷಣ ಇವನು ಹಿಂದೆ ಕೊಟ್ಟೋಗ್ತಾನೆ. ಹೋಗಿದ ತಕ್ಷಣ ಇಲ್ಲ ಬಾ ನೀನು ಅಂತ ಕರೀತಾಳೆ ಅವಳು. ನಾನು ಹೇಳ್ತೇನೆ, ನೀನು ಹಾಲು ಕುಡಿಸ್ತಾ ಇದೆಯಾ? 2 ವಿಷಯ, ನಾನು ಒಳಗೆ ಎಂಟ್ರಾಗಬಾರ್ದು. 2ನೇದು, ಆ ನೆಪದಲ್ಲಿ ನೀನು ಮಗುವಿನ ಹಾಲನ್ನ ಅದು ನಿಲ್ಲಿಸ್ಬಿಟ್ರೆ 2 ತಪ್ಪಾಗುತ್ತೆ ಅಂತ ಹೇಳಿ ಅವನು ಹೊರಗೆ ನಿಂತ್ಕೋತಾನೆ. ಇದು ಕ್ಯಾರೆಕ್ಟರ್ ಆಫ್ ಭೀಮ. ಅಂದರೆ ಎಷ್ಟು ಸೂಕ್ಷ್ಮ ಭೀಮ ಅಂತ. ನಾವು ಆ ಸೂಕ್ಷ್ಮ ಆಗೋದಕ್ಕೆ ಕಷ್ಟ ಏನು? ಅದು ಮನೆ ಒಳಗಾದ್ರೂ ಅಷ್ಟೇ. ಮನೆ ಒಳಗಡೆ ಕ್ರಮೇಣ ದೂರ ಇರ್ತಾರೆ, ಅಂದರೆ ಏಜ್ ಆದಂಗೆಲ್ಲ ದೂರ ಇರ್ತಾರೆ. ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಎಲ್ಲ ಕೆಲಸ ಮಾಡೋದು ಒಳ್ಳೆಯದು. ಚಿಕ್ಕವರಾಗಲಿ ದೊಡ್ಡವರಾಗಲಿ ಒಂದು ಇಂಟಿಮೇಷನ್. ಮಕ್ಕಳು ಪೇರೆಂಟ್ಸ್ ರೂಮಿಗೆ ಬರ್ತಾರೆ, ಒಂದು ನಾಕ್ ಮಾಡಿ ಬರೋದು ಒಳ್ಳೆಯದು. ದಟ್ ಈಸ್ ಕಾಲ್ಡ್ ಇಂಟಿಮೇಷನ್. ಅದು ಕ್ಲಾರಿಟಿ. ನಾ ಬಂದಿದ್ದೀನಿ, ಯಾರೋ ಬರಬಹುದಾ ಅಂತ ಕೇಳ್ದಂಗೆ. ಬೇಡಿ ಅಂತಂದರೆ 1-2 ನಿಮಿಷ ಇರು ಅಂತ ಹೇಳ್ಬೋದು. ಸೊ ದೀಸ್ ಆರ್ ಕ್ಲಾರಿಟೀಸ್ ಟು ಬಿ ಗಿವನ್. ಒಂದು ನಿನ್ನೆ ಆಗಿದ್ದ ಇನ್ಸಿಡೆಂಟ್ ಇಂಥದ್ದೇ ಕ್ಲಾರಿಟಿ ವಿಷಯದಲ್ಲಿ. ನಾನು ನಮ್ಮ ಲೀಗಲ್ ಟೀಮ್ನ ಮೀಟ್ ಮಾಡಬೇಕಾಗಿತ್ತು. ಅವರ ಚೇಂಬರ್ಗೆ ಹೋಗಬೇಕಾಗಿತ್ತು, ಅಥವಾ ಅವ್ರು ಪ್ರತಿ ಸಲ ನನ್ನ ಚೇಂಬರ್ಗೆ ಬರೋರು. ಫಾರ್ ಎ ಚೇಂಜ್ ನಾನೇ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಮೆಸೇಜ್ ಕಳಿಸಿ ಹೋದೆ. ಅವರು ಬೇರೆ ಎಲ್ಲೋ ಹೋಗಿದ್ದರು. ನಾನು ಹೇಳಿದೆ, ನಿಮ್ಮ ಚೇಂಬರ್ ಎದುರುಗಡೆ ಇದ್ದೀನಿ ಅಂತ ಒಂದು ಮೆಸೇಜ್ ಕಳಿಸ್ದೆ. ಪಾಪ ಎಲ್ಲೋ ಇದ್ದವ್ರು ಗಾಬರಿ ಅಂತ ಬಂದರು. ನಂಗೆ ಗೊತ್ತಿಲ್ಲ. ಸೊ ನಾನು ಸಾರಿ ಕೇಳಿ ಕೂತ್ಕೊಂಡೆ. ನೀವು ಗಾಬರಿ ಆಗಬೇಡಿ, ಬಂದದ್ದು ತಪ್ಪು ನಂದು, ಇಂಟಿಮೇಷನ್ ಇಲ್ಲದೆ ಬಂದದ್ದು ನಾನು.
ಇಂಟಿಮೇಷನ್ ಇದ್ರೂ ಇಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು 1 ನಿಮಿಷದಲ್ಲಿ ಅಲ್ಲಿ ನಿಮ್ಮ ಚೇಂಬರ್ ಹತ್ರ ಇದ್ದೆ, ಒಂದು 3-4 ನಿಮಿಷ ನಾನು ಟೈಮ್ ಕೊಟ್ಟಿದ್ದರೆ ಬಹುಶಃ ನೀವು ಬಂದು ಜಾಯ್ನ್ ಆಗ್ತಾಯಿದ್ರಿ. ಸಣ್ಣ ವಿಷಯಗಳಷ್ಟೇ. ಈ ಸಣ್ಣ ವಿಷಯಗಳೇ ಅಡ್ವಾನ್ಸ್ಡ್ ಫೋರಮ್, ತುಂಬ ಸೂಕ್ಷ್ಮವಾದ ವಿಷಯಗಳು. ನಾನು ಬಂದೆ ನೀವು ಇರಲೇ ಇಲ್ಲ ಅನ್ನೋದು ನಾನು ಅನ್ಬೋದಾಗಿತ್ತು, ನೀವು ಬರೋಕ್ಕೆ ಮುಂಚೆ ಹೇಳ್ಬೋದಾಗಿತ್ತು ಅಂತ ಅವ್ರು ಅನ್ಬೋದಾಗಿತ್ತು. ಈ ಎರಡೂ ಕಾನ್ವರ್ಸೇಷನ್ ಆಗಲಿಲ್ಲ. ಸಾರಿ, ನಾನೇ ಫಸ್ಟ್ ಕೇಳಿದ್ದು, ಸಾರಿ ಕೇಳಿದ ತಕ್ಷಣ ತಿಳಿ ಆಗೋಯ್ತು. ಒಂದು ಸಾಂಗ್ ಇದೆ, ತುಂಬ ಪಾಪ್ಯುಲರ್ ಸಾಂಗು, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ಬದುಕೋನು ಮನುಜ ಕಣೋ ಅಂತ ಹೇಳಿ. ನೀವು ಅದು ಹೇಳ್ಕೊತಾ ಇದ್ದೀರಾ. ಅಂದರೆ ಇವತ್ತಿಗೂ ನನ್ನಿಂದನೂ ಮಿಸ್ಟೇಕ್ಸ್ ಆಗುತ್ತೆ, ಬಟ್ ನಾನು ಅದನ್ನ ತಿದ್ಕೊಳ್ತೀನಿ ಅಥವಾ ಸಾರಿ ಕೇಳ್ತೀನಿ, ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತಿದೆಯಲ್ಲ, ಅಲ್ಲಿ ನೀವು ಯು ಸ್ಟ್ಯಾಂಡ್ ಸಮ್ವೇರ್ ಎಲ್ಸ್. ತಪ್ಪು ಆಗ್ತಾನೇ ಇರುತ್ತೆ. ಪ್ರತಿ ತಪ್ಪಲ್ಲಿ ಈ ತಪ್ಪನ್ನು 5 ನಿಮಿಷಕ್ಕೆ ತಿದ್ಕೋತೀವ, 50 ನಿಮಿಷಕ್ಕೆ, 5 ದಿನ ಆದರೂ ತಿದ್ಕೊಳ್ಳಲ್ವಾ, 5 ವರ್ಷ ಆದರೂ ತಿದ್ಕೊಳ್ಳಲ್ವಾ ಅಂತ ಅಷ್ಟೆ. ಗೊತ್ತಾಯಿತು ತಪ್ಪು, ಆ ತಪ್ಪಿನ ಇಂಪ್ಯಾಕ್ಟ್ ಗೊತ್ತಾಗುತ್ತೆ, ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಒಂದು ದಿನಕ್ಕೆ ಅಟ್ಲೀಸ್ಟ್ 100 ಜನರ ಜೊತೆ ನಾನು ಮಾತಾಡಬೇಕು. ಆ 100 ಜನರ ಜೊತೆ ಎಲ್ಲೋ ಒಂದು ಸಣ್ಣ ಆ ಥರ ಕ್ಲಾರಿಟಿ ಇಲ್ಲದೆ ನಡ್ಕೊಳ್ಳೋದು ಇವೆಲ್ಲ ನನ್ನಿಂದ ಇವತ್ತಿಗೂ ಆಗುತ್ತೆ. ಈ ಆದಾಗ ತಕ್ಷಣ ಸಾರಿ ಹೇಳಿಬಿಟ್ರೆ ತಿಳಿ ಆಗಿಬಿಡುತ್ತೆ. ಕಾನ್ವರ್ಸೇಷನ್ ಇನ್ನೊಂದು ನಿಮಿಷ ಆದಮೇಲೆ ಚೇಂಜ್ ಆಗಿಬಿಡುತ್ತೆ, ಆ್ಯಕ್ಚುಯಲ್ ಕಾನ್ವರ್ಸೇಷನ್ಗೆ ಬಂದುಬಿಡ್ತೀವಿ. ಇಲ್ಲದೇ ಇದ್ದರೆ ನಾನು ಹಂಗಿಸ್ತೀನಿ ಅಥವಾ ಇರಿಟೇಟ್ ಮಾಡ್ತೀನಿ, ಅವ್ರು ಇರಿಟೇಟ್ ಆಗ್ತಾರೆ, ಅವ್ರು ಇಡೀ ದಿನ ಇರಿಟೇಟ್ ಆಗಿರ್ತಾರೆ. ಅಂದರೆ ಒಂದೇ ವ್ಯಕ್ತಿ ಜೊತೆ ಒಂದೇ ವಿಷಯಕ್ಕೆ ಜಗ್ಗಾಡುವಷ್ಟು ಟೈಮ್ ಇರಲ್ಲ. ಸೊ ಹಾಗಾಗಿ ಕ್ಲಾರಿಟಿ ಮ್ಯಾನೇಜ್ಮೆಂಟ್ ವಂಡರ್ಫುಲ್. ತುಂಬ ಕ್ಲಾರಿಟಿ ಕೊಟ್ಟಿದ್ದೀರಾ ಇನ್ಫ್ಯಾಕ್ಟ್, ನೀವು ಹೇಗೆ ವ್ಯವಹರಿಸಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಇದು ಒಂದು ಸಂಗೀತದ ವಿಷಯದಲ್ಲಿ ನಮ್ಮ ಸುನೀತಕ್ಕ ಹೇಳ್ತಾರೆ, ರಘುಲೀಲಾ ಸ್ಕೂಲ್ ಆಫ್ ಮ್ಯೂಸಿಕ್. ಅವ್ರ ಹತ್ರ ನಾನು ಸಂಗೀತ ಕಲಿಯೋಕ್ಕೆ ಹೋಗ್ತಾ ಇದ್ದೆ, ನಾನು ಸ್ವಲ್ಪ ದಿನ ಕಲ್ತಿದ್ದೀನಿ. ಇದೊಂದು ಹೊಸ ವಿಷಯ ನಮಗೆ. ಹೋಗುವಾಗ ಮೊದಲನೇ ಅಕ್ಷರದ ಕ್ಲಾರಿಟಿ, ಸಂಗೀತ ಹೇಳುವಾಗ, ಹಾಡು ಹೇಳುವಾಗ ಮೊದಲನೇ ಅಕ್ಷರದ ಕ್ಲಾರಿಟಿ, ಲಾಸ್ಟ್ ಅಕ್ಷರದ ಕ್ಲಾರಿಟಿ ಎರಡೂ ಇರಬೇಕು. ಅಂದರೆ ಸ್ಪಷ್ಟವಾಗಿ ಕಡೆ ಅಕ್ಷರ ಇದೆ, ಅದು ನುಂಕೋಬಾರ್ದು ಅಂತ. ಸೊ ಹಾಗೆ ಕೊಡುವಾಗ ನಾನು ನಿಮ್ಮನ್ನು ಭೇಟಿಯಾಗಬೇಕು. ಕೆನ್ ಐ ಮೀಟ್ ಯು ಅಟ್ 10 AM ಅಟ್ ಯುವರ್ ಆಫೀಸ್ ಅಟ್ so and so time, ಡ್ಯೂರೇಷನ್ ಈಸ್ 15 minutes, ದಿಸ್ ಈಸ್ ಪ್ರೊಫೆಷನಲ್, ದಿಸ್ ಈಸ್ ಪರ್ಸನಲ್. ನಮ್ಗೆ ಇಷ್ಟು ಟೈಪ್ ಮಾಡೋಕ್ಕೆ ಎಷ್ಟೊತ್ತು ಬೇಕು? ಇನ್ನೊಂದು 20 ಸೆಕೆಂಡ್ ಹೆಚ್ಚಿಗೆ. ನಾನು ನಿನ್ನ ಹತ್ರ ಏನು ಕೇಳ್ತೀನಿ ಪುಟಿ, ಬರಲಾ 10 minutes ಪ್ರೊಫೆಷನಲ್ಲ ಪರ್ಸನಲ್ಲ, ಇದನ್ನು ಹಾಕ್ಬಿಟ್ಟು ವಿತ್ ಯುವರ್ ಪರ್ಮಿಷನ್ ಐ ಕ್ಯಾನ್ ಕಮ್ ಹಿಯರ್, ವಿತೌಟ್ ಯುವರ್ ಪರ್ಮಿಷನ್ ಐ ಶುಡ್ ನಾಟ್ ಕಮ್ ಹಿಯರ್. ಇದು ಅಡ್ವಾನ್ಸ್ಡ್ ಫೋರಮ್. ಮಕ್ಕಳ ಜೊತೆ ಮಾತಾಡಿದ್ರು ಕೂಡ ನಾನು ಇದನ್ನೇ ಹಾಕ್ತೀನಿ, ಒಂದು 5 ನಿಮಿಷ ನಿನ್ನನ್ನು ಭೇಟಿ ಮಾಡಬೇಕು, ಒಂದು ಟೀ ಕುಡಿಯೋಣ ಒಟ್ಟಿಗೆ, ಈ ಕ್ಲಾರಿಟಿ ಇಟ್ಕೋತೀನಿ. ಅವ್ರಿಗೂ ಅನ್ನಿಸ್ಬೇಕು ನಾನು 5 ನಿಮಿಷ ನಮ್ಮಪ್ಪ ಕೇಳ್ತಾ ಇದ್ದಾರೆ ಅಂತ ಅನಿಸಿದ್ರೆ ಸಾಕು. ಸುಮ್ಮನೆ ಬಂದು ಇರಿಟೇಟ್ ಮಾಡ್ತಾ ಇದ್ದಾರೆ ಅಂತ ಮಕ್ಳಿಗೆ ಅನ್ನಿಸ್ಬಿಟ್ರೆ ದಟ್ ಗೆಟ್ ಡಿಸ್ಟರ್ಬ್ಡ್. ನಾನು ಏನೋ ಕೆಲಸ ಮಾಡ್ತಾ ಇದ್ದೀನಿ, ಇವ್ರು ಬೇರೆ ಅಂತ ಅನ್ನಿಸ್ಬಾರ್ದು. ಅನ್ಸೋಕ್ಕೆ ಮುಂಚೆ ವಿಡ್ರಾ ಮಾಡ್ಕೊಂಡ್ಬಿಡ್ಬೇಕು. ಅದು ಮನೆಯವರಾದರೂ ಅಷ್ಟೇ, ಹೊರಗಡೆಯವರಾದರೂ ಅಷ್ಟೇ. ನಾನು 5 ನಿಮಿಷ ಒಂದು ಇನ್ವಿಟೇಷನ್ ಕೊಟ್ಟು ಹೋಗಬೇಕು, ನನಗೆ ಇದು ಒಂದು ಆಗಿದೆ, ಲ್ಯಾಗ್ ಆಗ್ತಾ ಇದೆ ನಮ್ಮ ಡಿಸ್ಕಷನ್ನು, ಆದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್. ನಮ್ಮ ಆಫೀಸ್ಗೆ ಒಬ್ಬರು ಬಂದಿದ್ದರು. ಇದು ನಾನು ಈ ಫೋರಮ್ ಗಿರಮ್ ಎಲ್ಲ ಇಲ್ಲದೆ ಇರೋವಂಥ ಸಮಯ, ನಾನು ಸೂಕ್ಷ್ಮ ಇಲ್ಲದೆ ಇದ್ದಂತಹ ಸಮಯ. ಅವ್ರು ಇಂಟಿಮೇಷನ್ ಇಲ್ಲದೆ ಬಂದರು. ನನಗೊಂದು ಈಗೋ, ಹೇಳಿ ಬಂದಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೆ, ಹೇಳದೆ ಬಂದುಬಿಟ್ರು ಕಾಯಿಲೆ ಬಿಡು ಅಂತ. ಇದು ನಂಗೆ ಅನಿಸಿದ್ದು, ನಾನು ಒಂದು 15 ವರ್ಷದ ಹಿಂದಿದ್ದು. ಅವ್ರು ಬಂದರು, ಹಿರಿಯರೇನೆ. ಅವ್ರು ಬಂದು ಕಾದರು, 15-20 ನಿಮಿಷ ಕಾದರು. ಆಮೇಲೆ ಒಂದು ಇನ್ವಿಟೇಷನ್ ಕೊಟ್ಟು ಹೋಗ್ಬೇಕಮ್ಮ ಅಂತ ಯಾರಿಗೋ ನಮ್ಮ ರಿಸೆಪ್ಷನಿಸ್ಟಿಗೆ ಹೇಳಿದ್ರು. ಅವ್ರು ಬಂದು ಕೇಳಿದ್ರು, ಇದು ಇನ್ವಿಟೇಷನ್ ಕೊಡಬೇಕಂತೆ, ನಿಮ್ಮನ್ನು ಕೊಟ್ಬಿಟ್ಟು ಹೊರಟು ಬಿಡ್ತಾರಂತೆ. ಅವರು ಫಸ್ಟ್ ಕ್ಲಾರಿಟಿ ಕೊಟ್ಟಿರಲಿಲ್ಲ, ನನಗೂ ಈಗೋ 15 ನಿಮಿಷ ಡಿಲೇ ಮಾಡಿಸ್ಬಿಟ್ಟೆ. ಇವತ್ತಿಗೂ ಆ ನೋವು ಇದೆ. ಯಾರನ್ನೂ ಯಾಕೆ ಕಾಯಿಸ್ಬೇಕು ನಾವು? ಅವರು ತಿಳಿಸ್ದೇ ಬಂದರು, ಫೈನ್. ಆದರೆ ಹೊರಗಡೆ ಬಂದು 1 ನಿಮಿಷ ನಾನು ಇನ್ವಿಟೇಷನ್ ತೊಗೊಂಡು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬರ್ತೀನಿ ಅಂತ ಹೇಳಿ ಹೋಗ್ಬೋದಾಗಿತ್ತಲ್ಲ. ಗೆಸ್ಚರ್ಸ್ ಇನ್ನೂ ಚೆನ್ನಾಗಿರೋದು. ಬಹುಶಃ ಅದಾದಮೇಲೆ ನಾನು ಅವ್ರನ್ನ ಭೇಟಿನೇ ಮಾಡಿಲ್ಲ. ಸಣ್ಣ ಸಣ್ಣ ವಿಷಯಗಳಷ್ಟೇ ಇದೆಲ್ಲ. ಅದಾದಮೇಲೆ ತಿದ್ಕೊಳ್ಳೋಕೆ ಶುರು ಮಾಡಿದೆ. ವಿತ್ ಅಪಾಯಿಂಟ್ಮೆಂಟ್ ಇದ್ದರೆ ನಾನು ಅದಕ್ಕೆ ಒಂದು 10-15 ನಿಮಿಷ ರಿಸರ್ವ್ ಮಾಡಿರ್ತೀನಿ. ಅವ್ರು ಯಾವ ವಿಷಯಕ್ಕೆ ಬಂದ್ರೂ ಕೂಡ ಅವ್ರ ಜೊತೆ ಒಂದು ಟೀ ಕುಡಿಯೋಕ್ಕೋ ಅಥವಾ ಒಂದು ಸ್ವಲ್ಪ ಹೊತ್ತು ರಿಸರ್ವ್ ಮಾಡ್ಕೋತೀನಿ. ಅವ್ರ ಒಳಗೆ ಕರ್ಕೋತೀನಿ, ಮಾತಾಡಿಸಿ ಕಳಿಸ್ಕೊಡ್ತೀನಿ.
ಮೊದಲೇ ಹೇಳಿಸ್ಬಿಟ್ಟಿರ್ತೀನಿ, ಇವರಿಗೆ 10 ನಿಮಿಷ ಟೈಮ್ ಇದೆ, ಆ 10 ನಿಮಿಷದಲ್ಲಿ ನಿಮ್ಮನ್ನು ಮಾತಾಡಿಸ್ಬೋದು ಅಂತ. ಸೊ ಅವ್ರಿಗೂ ಗೊತ್ತಿರುತ್ತೆ ಟೈಮ್ ವ್ಯಾಲ್ಯೂ ಅಂತ. ಸಪೋಸ್ ಯಾರೋ ಸುಮ್ಮನೆ ಬಂದುಬಿಟ್ಟಿದ್ದಾರೆ ಅಂದರೆ ನಾನೇ ಚೇಂಬರಿಂದ ಹೊರಗೆ ಬಂದು ಇನ್ವಿಟೇಷನ್ ಕಲೆಕ್ಟ್ ಮಾಡಿಕೊಂಡು ಅಥವಾ ವಿಷಯ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಕಳಿಸ್ಕೊಡ್ತೀನಿ. ಸುಮ್ಮನೆ ವಾಪಸ್ ಕಳಿಸಲ್ಲ. ಈಗ ನೀವು ಹೇಳ್ದಂಗೆ ತಪ್ಪಾಗ್ಬಿಡುತ್ತೆ, ಬಟ್ ಕರೆಕ್ಷನ್ ಎಷ್ಟು ಬೇಗ ಮಾಡ್ಕೋತೀವಿ ಅನ್ನೋದು ಮ್ಯಾಟರ್ಸ್ ಅಲ್ವಾ? ಇದೇ ಕ್ಲಾರಿಟಿ ಅಂತ ಹೇಳೋದು. ಕ್ಲಾರಿಟಿ ಆಫ್ ಹೌ ವಿ ಬಿಹೇವ್ ಅಂತ, ಹೇಗೆ ಮಾತಾಡ್ತೀವಿ, ಹೇಗೆ ನಡ್ಕೋತೀವಿ, ಸಿಡುಕ್ತೀವ ಅನ್ನೋನು ಬಂದುಬಿಟ್ಟಿದ್ದಾರಪ್ಪ. ಅವ್ರು ಬಂದವರೆಲ್ಲ ಬರ್ಡನ್ಗೆ ಬಂದಿರಲ್ಲ, ಬಂದವ್ರು ಇನ್ವಿಟೇಷನ್ ಕೊಡೋಕ್ಕೆ ಬಂದಿರ್ಬೋದು, ಯಾರೋ ಸಾಲ ತೊಗೊಂಡಿದ್ದಾರೆ ಕೊಡೋಕ್ಕೆ ಬಂದಿರ್ಬೋದು, ಒಂದು ಗಿಫ್ಟ್ ಕೊಡೋಕ್ಕೆ ಬಂದಿರ್ಬೋದು ಅಲ್ವಾ? ಸೊ ನನಗಿದು ಅರ್ಥ ಆಗ್ಲಿಕ್ಕೆ ಶುರು ಆದಾಗಿಂದ ನಾನು ಚೇಂಜ್ ಆಗ್ತಾ ಬಂದಿದ್ದೀನಿ. ಈ ಚೇಂಜಸ್ ನಂಗೆ ಒಳ್ಳೆಯದಾಗಿದೆ. ತಕ್ಷಣಕ್ಕೆ ಕಷ್ಟ ಆಗ್ಬೋದು, ಅಡಾಪ್ಟ್ ಆಗಲಿಕ್ಕೆ ಯಾರೋ ಬಂದುಬಿಟ್ಟಿದ್ದಾರೆ ತಕ್ಷಣಕ್ಕೆ ಕಷ್ಟ, ಆದರೆ ಅರ್ಥ ಮಾಡ್ಕೋತಾ ಎಷ್ಟು ಜನನ ಬೇಕಾದ್ರೂ ನಾವು ಮಾತಾಡಿಸ್ಬೋದು. ಕೆಲವರು 1 ಸೆಕೆಂಡ್ ಮಾತಾಡಿಸ್ಬೋದು, ಕೆಲವರು 10 ಸೆಕೆಂಡ್ ಮಾತಾಡಿಸ್ಬೋದು. ಇದನ್ನು ಯಾರಿಂದ ಕಲಿಬೋದು ಅಂದರೆ ನಮ್ಮ ಪ್ರಧಾನಿಗಳಿಂದ ಕಲಿಬೋದು. ಯಾರೋ ಒಬ್ಬರು ಒಂದೊಳ್ಳೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವ್ರು ನಿಮ್ಮನ್ನು ಭೇಟಿ ಮಾಡಬೇಕು ಅಂದ್ರಂತೆ, ಎಲ್ಲರನ್ನೂ ಕರ್ಕೊಂಬ ಅಂದ್ರಂತೆ, ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬ ಅಂತ. ಅವರು ಪಾರ್ಟಿಯ ಸ್ಪೋಕ್ಸ್ಮೆನ್, ಐ ಥಿಂಕ್ ಜೇಸ್ವಾಲ್ ಅಂತ ಒಬ್ಬರು ಜೈಪುರದವರು ಅನಿಸುತ್ತೆ. ಅವರೊಂದು ಒಳ್ಳೆ ಪಾಡ್ಕ್ಯಾಸ್ಟ್ ಮಾತಾಡಿದ್ದಾರೆ. ನಾನು ಕೇಳಿದ್ದು 5 ನಿಮಿಷ, ಪ್ರಧಾನಿಗಳು ಕೊಟ್ಟಿದ್ದು 45 ನಿಮಿಷ. ನಮ್ಮ ಅಪ್ಪನ ಬಗ್ಗೆ ಕೇಳಿದ್ರು, ನಮ್ಮ ಅಮ್ಮನ ಬಗ್ಗೆ ಕೇಳಿದ್ರು. ಎಷ್ಟು ಗೌರವ, 100 ಪಟ್ಟು 1000 ಪಟ್ಟು. ಈಗೊಂದು 8 ವರ್ಷ ಅವರು ಅದನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಪ್ರಧಾನಿಗಳು ಅಂತಂದರೆ ಹಿಂಗಿರ್ತಾರೆ ಅಂತ. ಸೊ ನಮಗೆ ಹಾಗೆ ಇರೋಕ್ಕೆ ಆಗತ್ತೆ, ನಮಗೂ ಆಗತ್ತೆ. ಆ ಟೆಂಪರ್ಮೆಂಟ್ಸ್ ಕಂಟ್ರೋಲ್ ಮಾಡೋದು. ದಿಸ್ ಇಸ್ ಕ್ಲಾರಿಟಿ ಮ್ಯಾನೇಜ್ಮೆಂಟ್, ಆತುರ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು. ಇವತ್ತಿಂದ ನಿಮ್ಮಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಯಾವುದೇ ವಿಷಯ ಇದ್ದರೆ ಸಾಧ್ಯ ಆದಷ್ಟು ಸ್ಪಷ್ಟತೆ ಕೊಡ್ತಾ ಬನ್ನಿ. ದಿಸ್ ಈಸ್ ದ ಟಾಸ್ಕ್ ಫಾರ್ ಯು. ಸ್ಪಷ್ಟತೆ. ದ ಮೋರ್ ಯು ಗಿವ್, ದ ಮೋರ್ ಲೆಸ್ಸರ್ ಫ್ರಿಕ್ಷನ್ಸ್ ಆರ್. It is for everybody to adapt. Thank you.